ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬಾಲಿವುಡ್ನ ಖ್ಯಾತ ಕೊರಿಯೋಗ್ರಾಫರ್ ಟೆರೆನ್ಸ್ ಲೂಯಿಸ್ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದಿದ್ರು. ಮಾಮು ಟಿ ಅಂಗಡಿ ಚಿತ್ರದಲ್ಲಿ ಟೆರೆನ್ಸ್ ಲೂಯಿಸ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಾಲಿವುಡ್ನ ಈ ಖ್ಯಾತ ಕೊರಿಯೋಗ್ರಾಫರ್ ಟೆರೆನ್ಸ್ ಲೂಯಿಸ್ ಸುವರ್ಣ ನ್ಯೂಸ್ ಕಚೇರಿಗೂ ಭೇಟಿ ನೀಡಿದ್ರು. Like your channel 24/7. Amazing respect. ಮಾಡಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಮಾಡಿದ್ದಾರೆ. Yes. लगा कम से कम ऐसे प्रोग्राम्स आते रहते हैं कलर्स का हो या ನವರಸ ನಾಯಕ ಜಗ್ಗೇಶ್ ಉಪೇಂದ್ರ ನಿರ್ದೇಶನದ ತರ್ಲೆ ನನ್ ಮಗ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಈಗ ಜಗ್ಗೇಶ್ ಎರಡನೇ ಮಗ ಯತಿರಾಜ್ ತರ್ಲೆ ನನ್ ಮಕ್ಕಳು ಸಿನಿಮಾ ಮೂಲಕ ಫುಲ್ ಟೈಮ್ ಹೀರೋ ಆಗ್ತಿದ್ದಾರೆ. ರಾಕೇಶ್ ನಿರ್ದೇಶನದ ಈ ಚಿತ್ರದಲ್ಲಿ ಮೈನಾ ನಾಗಶೇಖರ್, ಪ್ರಜ್ವಲ್ ಮತ್ತು ಯತಿರಾಜ್ ನಾಯಕರು. ಬೆಂಗಳೂರಿನಲ್ಲಿ ಇವತ್ತು ಈ ಚಿತ್ರ ಸೆಟ್ ಏರ್ತು. ಈ ವೇಳೆ ಜಗ್ಗೇಶ್ ಮತ್ತು ಪುತ್ರ ಯತಿರಾಜ್ ಸುವರ್ಣ ನ್ಯೂಸ್ ಜೊತೆ ಮಾತುಕೇಳಿದ್ರು. ಅಪ್ಪ ಮಗನ ಕಾಲೆಳೆದ್ರೆ ಮಗ ಅಪ್ಪನೇ ಗುರು ಅಂತ ತಲೆಬಾಗಿದ್ರು. ಹಾಗಾದ್ರೆ ಹೇಗಿತ್ತು ಇವರ ಜುಗಲ್ಬಂದಿ ಅಂತ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಆಗ ತರ್ಲೆ ನನ್ನ ಮಗ, ಈಗ ತರ್ಲೆ ನನ್ನ ಮಕ್ಕಳು. ಸೊ ಆ ತರ್ಲೆ ಈ ತರ್ಲೆ ಎಲ್ಲರೂ ಒಟ್ಟಿಗೆ ಇದಾರ. ಕೇಳೋಣ ಸರ್, ತರ್ಲೆ ನನ್ನ ಮಗ ಫಸ್ಟ್ ಸಿನಿಮಾ ಹೇಗೆ ಅನಿಸ್ತಿತ್ತು ಅವಾಗ? ಫಸ್ಟು ಟೇಕ್ ಮಾಡಿದಾಗ ಟೇಕ್ ಓಕೆ ಆದಾಗ ಎಲ್ಲ ಎಂಟೈರ್ ಸೆಟ್ ಜೋರಾಗಿ ನಗ್ತಾ ಇದ್ರಲ್ಲ, ಅವಾಗ ನಾನು ಅಂದ್ಕೊಂಡೆ ಪರವಾಗಿಲ್ಲಪ್ಪ ಸಖತ್ತು ಇದಾಯಿತು ಅಂತ. ಬಟ್ ದ ಸೇಮ್ ಡೈಲಾಗು ಸುಮಾರು ಜನ ತಲೆಯೆಲ್ಲ ಕೆರ್ಕೊಂಡ್ಬಿಟ್ರು ಅದು. ಸೊ ಈಗ ತರ್ಲೆ ನನ್ನ ಮಕ್ಕಳು, ಸೊ ಫಸ್ಟ್ ಡೇ ಸ್ವಲ್ಪ ನರ್ವಸ್ನೆಸ್ ಇಲ್ಲ ಅನ್ಕೋತೀರಿ? ಯಾಕಂತ ಕಲಾವಿದರ ಮಕ್ಕಳು ನರ್ವಸ್ನೆಸ್ ಇರಲ್ಲ. ನಂದು ಏನಂದರೆ ನೋಡಿದವರೆಲ್ಲ ಸರಿ, ಇವಾಗ ನಾನು ಎಫರ್ಟ್ ಫುಲ್ ಆ್ಯಕ್ಟ್ ಮಾಡಿರ್ತೀನಿ. ನೋಡ್ಬಿಟ್ಟು ಪರವಾಗಿಲ್ಲ ಬಿಟ್ಟರೆ ಅವ್ರು ಅಪ್ಪ ಅಷ್ಟಿಲ್ಲ ಅಂದ್ಬಿಡ್ತಾರೆ. 30 ವರ್ಷ ಎಕ್ಸ್ಪೀರಿಯನ್ಸ್, ನನಗೆ ಅಷ್ಟು ವಯಸ್ಸು ಕೂಡ ಆಗಿಲ್ಲ, ಎಲ್ಲಿಂದ ಬರೋಕ್ಕಾಗತ್ತಲ್ಲ. ಸೊ ನಾನು ಇಮಿಟೇಷನ್ ಎಲ್ಲ ನಂದು ಓನ್ ಸ್ಟೈಲ್ ಆದರೂ ಒಂದು ಕ್ರಿಯೇಟ್ ಮಾಡ್ಬೇಕಂತ ಅಷ್ಟೇ. ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಎತ್ತಿದು. ಅವನ ಬ್ಲಡ್ಡಲ್ಲೇ ಇದೆ ಕಾಮಿಡಿ. ಅವನು ಸಪೋಸು ನನ್ನ ದೊಡ್ಡ ಮಗ ಬಂದು ಒಂದು ಸಿನಿಮಾ ನೋಡ್ಬಿಟ್ಟು ಅವ್ರ ಅಮ್ಮನಿಗೆ ಏನೋ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಅದೇನಾಯಿತು ನೋಡಿ, ಅದು ಆ್ಯಕ್ಚುಲಿ ಹೀರೋ ಬಂದು ಈ ಥರ ಹಿಂಗಾದಲ್ಲ, ಈ ಥರ ಆಯ್ತಮ್ಮ, ಶಾರ್ಟ್ ತುಂಬ ಚೆನ್ನಾಗಿತ್ತು ಅಂತ. ಇವನಂಗೆಲ್ಲ ಆ ಹೀರೋ ಬಂದು ಏನು ಗೊತ್ತಾ ಈ ಥರ ಬಾಡಿ ಲ್ಯಾಂಗ್ವೇಜ್ ಅವನು. ಸೊ ಅದರಲ್ಲೇ ನಾನು ಅನ್ಕೊತಾ ಇದ್ದೆ, ಓಹೋ ಇವನು ಭಯಂಕರ ಅವನು ಎಕ್ಸಿಬಿಟ್ ಮಾಡ್ಬೇಕಾದ್ರೆ ವಿತ್ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾನೆ. ಒಬ್ಬ ಆ್ಯಕ್ಟ್ರಿಗೆ ಬಾಡಿ ಲ್ಯಾಂಗ್ವೇಜ್ ಮೋಸ್ಟ್ ಇಂಪಾರ್ಟೆಂಟು. ಡೈರೆಕ್ಟ್ರು ಶೋ ಅಂದರೆ ಇವನು ಪಕ್ಕದಲ್ಲಿ ಶೋವಾಲೆ ಅನ್ನೋ ಥರ ಇರಬೇಕು, ಇಲ್ಲ ಅಂದರೆ ಸರಿ ಬರೋದಿಲ್ಲ. ಅದೆಲ್ಲ ಇಟ್ಕೊಂಡಿದ್ದಾನೆ. ಯತಿ ತಂದೆಯಿಂದ ಕಲ್ತಿದ್ದೇನಂತ? ಸರ್ ಅದೇ ಹೇಳ್ತಾನಲ್ಲ ಸರ್, ನನಗೆ ಏನೇ ಒಂದು ಚಿಕ್ಕ ಸಣ್ಣ ಪುಟ್ಟ ಡೌಟ್ ಇದ್ರು ಟಕ್ ಅಂತ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ ಅಂದಿರೋರು. ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಯೋಚನೆ ಮಾಡ್ಕೊಳಪ್ಪ, ನಿನ್ಗೆ ಎಲ್ಲಿ ಬೇಜಾರಾಗಿದೆ ಲೈಫಲ್ಲಿ ಅದನ್ನ ನೆನೆಸ್ಕೋ, ಜಸ್ಟ್ ಆ್ಯಕ್ಟ್ ಮಾಡಬೇಡ, ಫೀಲ್ ಮಾಡೋ ನಿಜವಾಗ್ಲೂ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಕ್ಕೆ ಕೇಳಿದ್ರೆ. ಸೊ ಫೈನಲ್ ಹೇಳೋದೇನು ಸರ್ ತರ್ಲೆ ನನ್ನ ಮಕ್ಕಳಿಗೆ? ನನಗೇನೋ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಇದು ತುಂಬ ಚೆನ್ನಾಗಿ, ಯಾಕಂದರೆ ಮುಂಚೆ ನಮ್ಮ ಪೀರಿಯಡನ್ನು ಯಾವ್ದಾದ್ರು ಪಿಕ್ಚರ್ ರಿಲೀಸ್ ಆದರೆ ಹೇಳೋರು ಸೋಮವಾರ ಪಿಕಪ್ ಆಗುತ್ತೆ, ನೆಕ್ಸ್ಟ್ ವೀಕ್ ಲೇಡೀಸ್ ಬರ್ತಾರೆ ಅಂತ ಹೇಳೋರು. ಇವಾಗೆಲ್ಲ ಸೀನೇ ಇಲ್ಲ, ಹೇಗೆ ಮಾಡ್ದು ಕೂಡ ಫಸ್ಟ್ ಡೇನೇ ಡಿಸೈಡ್ ಆಗೋಗ್ಬಿಡುತ್ತೆ. ಏನಕ್ಕೆ ರೀಸನ್ ಅಂದರೆ ಆ ಓಲ್ಡ್ ಹೆಡ್ ಎಲ್ಲ ಯಾರಿದಾರಲ್ಲ ಅವ್ರು ಫುಲ್ ಹಾರಾಕೊಂಡು ಟಿ ವಿ ಮುಂದೆ ಪಿಕ್ಚರ್ ನೋಡ್ತಾರೆ, ಯಂಗ್ಸ್ಟರ್ಸ್ ಎಲ್ಲ ಬಂದು ಥಿಯೇಟರ್ ನೋಡ್ತಾರೆ. ಸೊ ಯಂಗ್ಸ್ಟರ್ಸ್ಗೆ ಟಾರ್ಗೆಟ್ ಮಾಡಿದ್ದಾರೆ, ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ. ಸೊ ಇದು ತರ್ಲೆ ನನ್ನ ಮಕ್ಕಳ ಒಂದು ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೇವನ್ PJ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.